ಬೇರೆಯವರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಅವರ ಕರ್ಮದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ವಾ? ಈ ಸೋಲ್ಗೆ ಏನು ಒಳ್ಳೇದಾಗಬೇಕೋ ಅದು ಆಗಲಿ ಅಂತಲೇ ಪ್ರೇ ಮಾಡ್ತೀವಿ ನಾವು. ಅದರ ಅರ್ಥ ಆಗ ತುಂಬ ಋಷಿಮುನಿಗಳೆಲ್ಲ ಅವರು ತಪಸ್ಸು ಮಾಡ್ತಿದ್ರು, ಹೋಮ ಹವನಗಳು ಮಾಡ್ತಾಯಿದ್ರು, ಮಂತ್ರ ಜಪ ಮಾಡ್ತಿದ್ರು. ಅವರೆಲ್ಲ ಅಷ್ಟು ಕಷ್ಟಪಟ್ಟಿದ್ದರ ಫಲ ಇದು ನಮಗೆ ಈಸಿಯಾಗಿ ಸಿಗ್ತಾ ಇದೆ. ದೊಡ್ಡವರಾಗ್ತಾ ನಾವು ಮೈಂಡ್ ಮೂಲಕ ಒತ್ಸಕ್ಕೆ ಶುರು ಮಾಡ್ತೀವಿ, ಹಾರ್ಟಿಂದ ಕರಳಿಂದ ಅಲ್ಲ. ಯಾರು ಕರಳಿಂದ ಸ್ಪಂದಿಸ್ತಾರೋ ಅವ್ರಿಗೇನು ಬೇಕೇ ಆಗಿಲ್ಲ. ಆತ್ಮಕ್ಕೆ ಸಾವಿಲ್ಲ ಎನ್ನುವುದಾದರೆ ಹೊಸ ಜೀವಿಗಳು ಹೇಗೆ ಸೃಷ್ಟಿಯಾಗುತ್ತವೆ? ಭೂಮಿ ಬಿಟ್ಟು ಬೇರೆ ಪ್ಲಾನೆಟ್ಗೂ ನಾವು ಜರ್ನಿ ಮಾಡ್ಬೋದು. ಈ ಆತ್ಮಗಳು ಮುಂದಕ್ಕೆ ಹೋಗ್ಬೋದು. ಅಲ್ಲಿಂದ ಸೃಷ್ಟಿಯಾದ ಆತ್ಮ ನಮ್ಮ ಹಾಗೆ ಜರ್ನಿ ಮಾಡ್ತಾ ಬರುತ್ತೆ. ಇದು ನಿರಂತರ, ಇದು ಎಚ್ಚರ ಇರಬೇಕು ಯಾವತ್ತು. ಈಗೇನು ಮಾಡ್ತಾ ಇದ್ದೀನಿ ಅದ್ರ ಕಡೆ ಗಮನ. ಅದೇ ಧ್ಯಾನ ಅಲ್ವಾ? ಪ್ರೆಸೆಂಟಲ್ಲಿರೋದೇ ಧ್ಯಾನ. ಪಾಸ್ಟಿಗೆ ಹೋಗೋದು ಧ್ಯಾನ ಅಲ್ಲ, ಫ್ಯೂಚರ್ಗೆ ಹೋಗೋದು ಧ್ಯಾನ ಅಲ್ಲ, ಪ್ರೆಸೆಂಟಲ್ಲಿರೋದೇ ಧ್ಯಾನ. ಇಲ್ಲಿ ಬಹಳ ಒಂದು ಇಂಟ್ರೆಸ್ಟಿಂಗ್ ಮತ್ತು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಶ್ನೆ ಇದೆ ಇದು. ಬೇರೆಯವರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ, ಅಂದರೆ ರೇಖೆ ಮೂಲಕ ನೀವು ಬೇರೆಯವರ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಅವರ ಕರ್ಮದಲ್ಲಿ ಇಂಟರ್ಫಿಯರ್ ಆದಂಗೆ ಆಗುತ್ತಲ್ವಾ ಅನ್ನೋದು ಅವರ ಪ್ರಶ್ನೆ. ಅಂದರೆ ಯಾವುದೋ ಒಂದು ಸಮಸ್ಯೆ ಇದೆ ಅಂತಂದರೆ ಆ ಸಮಸ್ಯೆ ಆ ವ್ಯಕ್ತಿಗೆ ಯಾಕಿದೆ ಅಂದರೆ ಆತನ ಕರ್ಮ ಅಥವಾ ಆಕೆಯ ಕರ್ಮ. ನೀವು ರೇಖೆ ಮೂಲಕ ಆ ಒಂದು ಸಮಸ್ಯೆನ ಪರಿಹರಿಸ್ತೀರಿ ಅಂತಂದರೆ ಅವ್ರ ಪ್ರಕಾರ ಅವರ ಕರ್ಮದಲ್ಲಿ ನೀವು ದಖಲ್ ಅಂದಾಜು ಮಾಡ್ದಂಗೆ, ಇಂಟರ್ಫಿಯರ್ ಮಾಡ್ದಂಗೆ ನೀವು ಅನ್ನೋದು ಅವರ. ಓಕೆ, ಅದು ಸುಮಾರು ಜನ ಹಾಗೆ ಅಂದ್ಕೊಂಡಿದ್ದಾರೆ. ರೇಖಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ರೇಖಿಯಲ್ಲಿ ನಾವು ಮಾಧ್ಯಮ ಅಂತ ಅಷ್ಟೇ. ಈಗ ನನ್ನ ಎನರ್ಜಿ ಪೈಪ್ ಮೂಲಕ ಅವರಿಗೆ ಮೇಯ್ನ್ ಸೋರ್ಸಿಂದ, ಅಂದರೆ ಬ್ರಹ್ಮಾಂಡದಿಂದ ನನ್ನ ಎನರ್ಜಿ ಪೈಪ್ ಮೂಲಕ ನಾನು ತಗೊಂಡು ಇನ್ನೊಬ್ಬರಿಗೆ ಕೊಡೋದಷ್ಟೇ. ನನ್ನ ದೇಹಕ್ಕೆ ಎಷ್ಟು ಉಳಿಬೇಕೋ ಅಷ್ಟು ಉಳಿದೇ ಉಳಿಯುತ್ತೆ, ನನಗೂ ಒಳ್ಳೆಯದಾಗುತ್ತೆ, ಅವ್ರು ತಗೊಳ್ಳೋರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಪರಿಪೂರ್ಣ ಆದಮೇಲೆ ಆಟೋಮೆಟಿಕ್ಕಾಗಿ ಕಟ್ ಆಗುತ್ತೆ. ಆ ಇಂಟೆಲಿಜೆನ್ಸು ರೇಖೆಗಿದೆ. ನಾನು ಲಾಸ್ಟ್ ಟೈಮು ಹೇಳಿದ್ದೆ ಇದನ್ನು. ಆಮೇಲೆ ಈಗ ಹೇಗೆ ಅಂತಂದರೆ, ಅವರಿಗೆ ನಾವು ಹೀಲಿಂಗ್ ಕೊಡ್ತೀವಿ ಅಂತ ಹೇಳಿದರೆ ಅವರ ಹಿಂದೆ ಇರುವಂಥ ಅವರ ಹೈಯರ್ ಸೆಲ್ಫಿಗೆ ಫಸ್ಟ್ ಪ್ರೇ ಮಾಡ್ತೀವಿ, ಪರ್ಮಿಷನ್ ಕೊಡಿ ನಾವು ಅವ್ರ ಎನರ್ಜಿಗೆ ಎಂಟ್ರ್ ಆಗೋಕ್ಕೆ ಅಂತ. ಆಮೇಲೆ ಅವರ ಬ್ಯಾಕ್ ಸಪೋರ್ಟರ್ಸ್ ಯಾರ್ಯಾರು ಇರ್ತಾರಲ್ಲ, ಸಾಧಕರೆಲ್ಲ, ಅವರಿಗೆಲ್ಲ ಪ್ರೇ ಮಾಡ್ತೀವಿ. ಆಮೇಲೆ ನಮ್ಮ ಬ್ಯಾಕ್ ಸಪೋರ್ಟರ್ಸ್ ಯಾರಿರ್ತಾರೆ, ನಾವು ಸಾಧನೆಯಿಂದ ಯಾರ್ಯಾರು ಆ್ಯಕ್ಟಿವೇಟ್ ಆಗಿರ್ತಾರೋ ನಮ್ಮ ಸಾಧನೆಯಿಂದ, ಅವರೆಲ್ಲರ ಆಶೀರ್ವಾದದ ಮೂಲಕ ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರೇ ಮಾಡೋದು. ಅದು ಹೇಗಂತಂದರೆ, ನನ್ನ ಎನರ್ಜಿ ಅವ್ರಿಗೆ ಹೋಗಲಿ ಅಂತಲ್ಲ, ನನಗೆ ಸಪೋರ್ಟ್ ಮಾಡು ಅವರಿಗೆ, ಅಂದರೆ ನನ್ನ ಮೂಲಕ ಅವರ ಎನರ್ಜಿ ಪ್ರವಹಿಸುತ್ತೆ, ಹಾಗೆ ಕೊಡೋದು ರೇಖಿ. ಅಲ್ಲಿ ಆಮೇಲೆ ಇನ್ನೊಂದು ಮುಖ್ಯವಾಗಿ ರೇಖೆಯಲ್ಲಿ ಈ ಸೋಲ್ಗೆ ಏನು ಒಳ್ಳೇದಾಗಬೇಕೋ ಅದು ಆಗಲಿ ಅಂತಲೇ ಪ್ರೇ ಮಾಡ್ತೀವಿ ನಾವು. ಇದನ್ನು 3 ಸರಿ ಹೇಳ್ತೀವಿ. ಈ ಸೋಲ್ಗೆ ಏನು ಒಳ್ಳೇದಾಗಬೇಕೋ ಅದಾಗಲಿ ಅಂತ. ಅದರ ಅರ್ಥ ಅವರ ಸಾವು, ಇನ್ನೊಂದು ವಾರದಲ್ಲಿ ಒಂದು ಅವ್ರ ಸಾವಾಗುತ್ತೆ ಅಂತ ಹೇಳಿದ್ರೆ ಆ ಸಾವಾಗೋದು ಬೇಡ ಅಂತ ನಾವು ಮಧ್ಯಕ್ಕೆ ಹೋಗಲ್ಲ. ಅರ್ಥ ಆಯ್ತು? ಹಾಗೆ ಈಗ ಇಬ್ಬರು ಕೋಮಾ ಪೇಷಂಟ್ಸಿಗೆ ನಾವು ಹೀಲಿಂಗ್ ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ಇಬ್ಬರಿಗೂ ಸೇಮ್ ಹಾಫ್ ಆನ್ ಅವರ್ ಕೊಡ್ತೀವಿ ಅಂತ ಅಂದ್ಕೊಳ್ಳಿ. ಇಬ್ಬರಿಗೂ ಸೇಮ್ ಕಂಡೀಷನಲ್ಲೇ ಇದ್ದಾರೆ ಅಂತ ಅಂದ್ಕೊಳ್ಳಿ. ಒಬ್ಬರು ಬದುಕುಳಿಬೋದು, ಎಚ್ಚರ ಅಂದರೆ ಜ್ಞಾನ ಬಂದುಬಿಡ್ಬೋದು ವಾಪಸ್ಸು, ಇನ್ನೊಬ್ಬರು ಡೆತ್ ಆಗಿಬಿಡ್ಬೋದು. ಅದು ಅವ್ರಿಗೆ ಪರ್ಫೆಕ್ಟೇ ಇರುತ್ತೆ. ಅವರಿಗೆ ಡೆತ್ ಮೂಲಕ ಕಂಪ್ಲೀಟ್ ಆಗೋದಾದರೆ ಡೆತ್ ಆಗುತ್ತೆ. ಇವರಿಗೆ ಮತ್ತೆ ಬದುಕಬೇಕು ಅಂತ ಆಸೆ ಇದ್ದವರಿಗೆ ವಾಪಸ್ ಬರ್ತಾರೆ. ಯಾಕಂದರೆ ತುಂಬ ಕನ್ಫ್ಯೂಷನ್ ಸ್ಟೇಟಿಗೆ ಹೋದವರೇ ಕೋಮಾಗೆ ಹೋಗೋದು. ನಾನು ಬದುಕಬೇಕಾ ಅಥವಾ ಸಾಯಬೇಕಾ, ಅದೆರಡು ಡಿಸಿಷನ್ ತೊಗೊಳಕ್ಕಾಗ್ದಲ್ಲ ಇರೋರೆ ಕೋಮಾಗೆ ಹೋಗೋದು. ಹಂಗಿರುವಾಗ ಈ ಎನರ್ಜಿ ಸಪೋರ್ಟಿಂದ ಆ ಕನ್ಫ್ಯೂಷನ್ಸು ಕ್ಲಿಯರ್ ಆಗಿ ಅವರು ವಾಪಸ್ ಬರ್ತಾರೆ, ಇಲ್ಲಾಂದರೆ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಯಾರೂ ಎಂಟ್ರಾಗಲ್ಲ, ಅವರಿಗೆ ಸಪೋರ್ಟ್ ಅಷ್ಟೇ. ಎನರ್ಜಿ ಒಂದು ಸ್ಟ್ರೆಂತ್ ಕೊಡುತ್ತೆ. ಆಮೇಲೆ ಪ್ರಾರ್ಥನೆ ಮಾಡಿದ ಹಾಗೆ, ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿದ ಹಾಗೆ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ದಂಗೆ ಇರುತ್ತಷ್ಟೇ. ಇಲ್ಲಿ ಅವರ ಕರ್ಮಕ್ಕೆ ಎಂಟ್ರಾಗಲ್ಲ. ಇದನ್ನು ವೇಣುಗೋಪಾಲ ಎಸ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅಲ್ಲ, ಹಿಂದೆ ಋಷಿಗಳು ದೇವರನ್ನು ಪ್ರತ್ಯಕ್ಷವಾಗಿ ನೋಡೋಕ್ಕೆ 100,000 ವರ್ಷ ತಪಸ್ಸು ಮಾಡ್ತಿದ್ರು ಅಂತ ಓದಿದ್ದೀವಿ, ಕೇಳಿದ್ದೀವಿ. ಬಟ್ ಯಾವ ತಪಸ್ಸು ಮಾಡದೆ ಇಷ್ಟು ಬೇಗ ದೇವರು ಕಾಣಿಸ್ತು ಅಂತಾರಲ್ಲ, ಋಷಿಗಳಿಗಿಂತ ಇವರು ಅಷ್ಟು ಪವರ್ಫುಲ್ ಆಗಿದ್ದಾರಾ ಅನ್ನೋದು ಅವ್ರ ಪ್ರಶ್ನೆ. ಓಕೆ, ಆರಂಭದಲ್ಲಿ ಭೂಮಿಯ ಫ್ರೀಕ್ವೆನ್ಸಿ ತುಂಬ ಲೋ ಇತ್ತು. ಆಗ ತುಂಬ ಋಷಿಮುನಿಗಳೆಲ್ಲ ಅವರು ತಪಸ್ಸು ಮಾಡ್ತಿದ್ರು, ಹೋಮ ಹವನಗಳು ಮಾಡ್ತಾಯಿದ್ರು, ಮಂತ್ರ ಜಪ ಮಾಡ್ತಿದ್ರು. ಅವರೆಲ್ಲ ಅಷ್ಟು ಕಷ್ಟಪಟ್ಟಿದ್ದರ ಫಲ ಇದು ನಮಗೆ ಈಸಿಯಾಗಿ ಸಿಗ್ತಾ ಇದೆ. ಆ ಫ್ರೀಕ್ವೆನ್ಸಿಗೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀವಿ ನಾವು. ಇನ್ನೂ ಸ್ವಲ್ಪ ವರ್ಷ, ಅಂದರೆ ಇನ್ನೊಂದು 50-100 ವರ್ಷ ಆದಮೇಲೆ ನಮಗಿಂತ ಇನ್ನೂ ಸ್ಪೀಡಾಗಿ ಹೋಗ್ತಾರೆ ಜನ ಸಾಧನೆಯಲ್ಲಿ.
ಯಾಕಂತಂದರೆ ನಾವು ಪ್ರಯತ್ನ ಪಟ್ಟಿರ್ತೀವಿ. ಈಗ ನಮ್ಮ ಥರದವರು ಯಾರ್ಯಾರು ಸಾಧನೆ ಮಾಡ್ತಿದ್ದಾರೋ ಅವರೆಲ್ಲರ ಪ್ರಯತ್ನದಿಂದ ಅವ್ರಿಗೆ ಇನ್ನೂ ಸ್ಪೀಡ್ ಆಗ್ಬೋದು. ಹಾಗೆ ಅವರೆಲ್ಲ ಸಾಧನೆ ಮಾಡಿರೋದ್ರಿಂದ ಆ ಫ್ರೀಕ್ವೆನ್ಸಿನ ಭೂಮಿಯ ಫ್ರೀಕ್ವೆನ್ಸಿನ ಅಂದರೆ ಹೈಯರ್ ಫ್ರೀಕ್ವೆನ್ಸಿಗೆ ತಂದಿರೋದ್ರಿಂದ ನಮ್ಗೆ ಈಸಿಯಾಗಿ ಆ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ಸೊ ನನಗೆ ಒಂದು ಎಕ್ಸಾಂಪಲ್ ನೆನಪಿಗೆ ಬಂತು, ಅಂದರೆ ಅದನ್ನು ಸುಮ್ಮನೆ ಅರ್ಥ ಮಾಡ್ಸಕ್ಕೆ ನಾನು ಹೇಳ್ತಿರೋದು. ಬೆಂಗಳೂರು ಮೈಸೂರು ಒಂದು 100 ವರ್ಷದ ಹಿಂದೆ ಬಹುಶಃ ಒಂದು ದಿನ ಬೇಕಾಗ್ತಿತ್ತು ಅನ್ಸುತ್ತೆ ಮೈಸೂರಿಗೆ ಹೋಗ್ಬೇಕಾದ್ರೆ. ಇಲ್ಲಿಂದ ಹೋಗಿ ನಾವು ಮಂಡ್ಯದಲ್ಲಿ ನೆಂಟರ ಮನೇಲಿ ಉಳ್ಕೊಂಡು ಬಂಡಿಲಿ ಹೋಗ್ಬೇಕಲ್ವಾ, ಅಲ್ಲಿ ಉಳ್ಕೊಂಡು ಅಲ್ಲಿ ನಿದ್ದೆ ಮಾಡಿ ಅವ್ರನ್ನ ಊಟ ಮಾಡಿಕೊಂಡು ಮತ್ತೆ ಮರುದಿನ ಎದ್ದು ಮತ್ತೆ ಹೋದರೆ 2 ದಿನ ಮೈಸೂರಿಗೆ ಹೋಗೋದು. ಇವತ್ತು 1.5 ಗಂಟೆಲಿ ಹೋಗ್ತೀವಿ. ಯಾಕೆ ಅಂದರೆ ಮೊದಲೊಂದು ಸಣ್ಣ ರಸ್ತೆ ಆಯಿತು, ಆಮೇಲೆ ಒಂದು ಸಣ್ಣ ದೊಡ್ಡ ರೋಡ್ ಆಯಿತು, ಆಮೇಲೆ ಒಂದು ಹೈವೇ ಆಯಿತು, ಇವತ್ತು ಎಕ್ಸ್ಪ್ರೆಸ್ ವೇ ಆಗಿದೆ. ಅಂದರೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು. ಈಗ ನನ್ನ ಮಗ ಅಥವಾ ನಿಮ್ಮ ಮಗ ಅಥವಾ ಈ ಚಿಕ್ಕ ಯಂಗ್ ಜನ್ರೇಷನು ಅವ್ರಿಗೆ ಹುಟ್ಟುತ್ತಾನೆ ಅನಿಸುತ್ತೆ ಬೆಂಗಳೂರು ಮೈಸೂರು 1.5 ಗಂಟೆ ಅಷ್ಟೇ ಅಂತ ಅವರು ಅಂದ್ಕೊಂಡಿರ್ತಾರೆ. ಬಟ್ ಅದ್ರ ಹಿಂದೆ ಎಷ್ಟು ಕೆಲಸ ಆಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಗಿರುವಂಥ ಕೆಲಸ ಮುಂದಿನ ಪೀಳಿಗೆಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ಥರ ಈ ಕ್ಷೇತ್ರದಲ್ಲಿ ಆಗಿರುವಂಥ ಕೆಲಸ ಕೂಡ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಮ್ಮ ಮಾತಿನ ಉದ್ದೇಶ. ಅಂದರೆ ಫ್ರೀಕ್ವೆನ್ಸಿ ಸೆಟ್ ಮಾಡೋದು, ಅಂದರೆ ಭೂಮಿಯ ಫ್ರೀಕ್ವೆನ್ಸಿ ಲೋ ಇದ್ದದ್ದು ಈಗ ಹೈ ಆಗಿದೆ, ಹೀಗಾಗಿ ಆಕ್ಸೆಸ್ ಮಾಡೋದಿದೆಯಲ್ಲ ಅದು ಮುಂಚೆ ಅಷ್ಟು ಕಷ್ಟ ಇಲ್ಲ ಅಂತ ನೀವು ಈಸಿಯಾಗಿ ಮಾಡ್ಬೋದು. ಯಾವ ವಯಸ್ಸಿನವ್ರಿಗೆ ಇದು ಬೇಗ ಆಕ್ಸೆಸ್ ಸಿಗುತ್ತೆ ಅನ್ನೋದು ಸುಮ್ಮನೆ ಸಾಮಾನ್ಯವಾಗಿ ರೇಖಿನ 8 ವರ್ಷದ ಮೇಲೆ ಮಾಡಬೇಕು ಅಂತಿದೆ. ಆ ಮಕ್ಕಳು ಬಂದಾಗ 8 ವರ್ಷದ ಮಕ್ಕಳು ಬಂದಾಗ ಈಗ ಹಿರಿಯವ್ರಿಗೆ ಬಂದಾಗ ಏನು ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಅದಕ್ಕಿಂತ ತುಂಬ ಚೆನ್ನಾಗಾಗುತ್ತೆ. ಯಾಕಂತಂದರೆ ಅವರು ಲೋಕಾರೂಢಿಗೆ ಬಂದಿರಲ್ಲ, ಕಂಡೀಷನಿಂಗಲ್ಲಿ ಇರಲ್ಲ, ತುಂಬ ಮುಗ್ಧವಾಗಿರ್ತಾರೆ, ತುಂಬ ಈಸಿಯಾಗಿ ಟ್ರಾನ್ಸ್ಪರೆಂಟಾಗಿ ಹೇಳ್ತಾವವು, ಎಲ್ಲೂ ಲೆಕ್ಕಾಚಾರಗಳು ಬರೋದೇ ಇಲ್ಲ ಅವರಿಗೆ, ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ. ಹೌದಾ? ತಂದೆಗಳ ಜೊತೆಗೆ ಬರ್ತಾರೆ ಯೂಶ್ವಲಿ ಮಕ್ಕಳಲ್ವಾ? ಬಿಟ್ಟು ಹೋಗ್ತಾರೆ ಕೆಲವರು. ಓಕೆ. ಹಾಂ, ಮಕ್ಕಳದೇ ಬೇರೆ ಇರುತ್ತೆ ಕ್ಲಾಸಸ್. ಹಾಂ, ಹೋಲ್ ಡೇ ಇರಲ್ಲ ಮಕ್ಕಳಿಗೆ, ಒಂದು ಅರ್ಧ ದಿನ ಇರುತ್ತೆ. ಅವ್ರಿಗೆ ಅಷ್ಟೇ ಸಾಕು. ಅವರಿಗೆ ಹೀಲಿಂಗು ಹೋಲ್ ಬಾಡಿಗೆ ಬೇಡ, ಒಂದು 5-6 ಪಾಯಿಂಟ್ಸಿಗೆ ಸಾಕು. ಆ್ಯಕ್ಚುಲಿ ಪುಟ್ಟ ಮಗುಗೆ ಹೀಲಿಂಗೇ ಬೇಡ. ಆ್ಯಕ್ಚುಲಿ ದೊಡ್ಡವರಾಗ್ತಾ ಹೀಲಿಂಗ್ ಜಾಸ್ತಿ ಬೇಕು ನಮಗೆ. ಮಕ್ಕಳಿಗೆ ನನ್ನ ಪ್ರಕಾರ ಹೀಲಿಂಗ್ ತಾನೇ ಆಗ್ತಾ ಇರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ಅಂದರೆ ಏನೋ ಬೀಳ್ತಾರೆ ಅವ್ರದ್ದು, ಮತ್ತೆ ಅವ್ರ ಬೋನ್ ಜೋಡಿಸ್ಕೊಳ್ಳುತ್ತೆ. ಅವ್ರು ನೋಡಿ ಹೆಂಗಿರ್ತಾರೆ ಅಂದರೆ ಒಂದು ಬೈತೀವಿ ನಾವು, ಏನೋ ಒಂದು ಅಳ್ತವೆ, ಸ್ವಲ್ಪ ಹೊತ್ತಲ್ಲಿ ಮತ್ತೆ ಅವು ನಗ್ತವೆ. ನಮ್ಮ ಥರ ಅದನ್ನು ಹಿಂಗೆ ಕುತ್ಕೊಳ್ಳಲ್ಲ ಮೂಲೆಯಲ್ಲಿ, ಅವ್ರು ವಾಪಸ್ ಬಂದುಬಿಡ್ತಾರೆ. ಕರೆಕ್ಟ್. ಸೊ ಅವ್ರ ಎನರ್ಜಿ ಆಗಿರುತ್ತೆ ಅವ್ರ ಬಾಡಿನಲ್ಲಿ, ಫಿಸಿಕಲ್. ಅಂದರೆ ಅವ್ರ ಮೈಂಡು ಅಡ್ಡ ಬರಲ್ಲ. ದೊಡ್ಡವ್ರಾಗ್ತಾ ನಾವು ಮೈಂಡ್ ಮೂಲಕ ಏನು ವರ್ತಿಸೋಕ್ಕೆ ಶುರು ಮಾಡ್ತೀವಿ. ಹಾರ್ಟಿಂದ, ಕರಳಿಂದ ಅಲ್ಲ. ಯಾರು ಕರಳಿಂದ ಸ್ಪಂದಿಸ್ತಾರೋ ಅವ್ರಿಗೇನು ಬೇಕೇ ಆಗಿಲ್ಲ. ಆ ಥರ ಅದು. ಮಕ್ಕಳು ಒಂಥರ ನೋಡಿ ಅಂದರೆ ಕಂಡೀಷನಿಂಗ್ಸೇ ಇರಲ್ಲ ಮಕ್ಕಳಿಗೆ. ಈಗ ಅವರಿಗೆ ಹಶ್ವಾಗ್ತಿದ್ರೆ ಪಕ್ಕದ ಮನೇಲಿ ಏನಾದರೂ ಸ್ವೀಟ್ ಸ್ಮೆಲ್ ಬರ್ತಾ ಇದ್ರೆ ಹೋಗಿ ಸೀದಾ ಕೇಳ್ತವೆ, ಸ್ವೀಟ್ ಕೊಡಿ ಆಂಟಿ ಅಂತ. ಈಗ ನಮಗೆ ಮರ್ಯಾದೆ ಪ್ರಶ್ನೆ ಬರುತ್ತೆ, ನಮಗೆ ಬೇಕು ಅನಿಸಿದ್ರು ನಾವು ಕೇಳಲ್ಲ. ಡಿಗ್ನಿಟಿ, ನನ್ನ ಮರ್ಯಾದೆ ಪ್ರಶ್ನೆ ಹೀಗೆ ಬರುತ್ತೆ. ಮಕ್ಕಳಿಗೆ ಹಾಗಿರಲ್ಲ, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಯಾರು ಹಾಗಿರ್ತಾರೋ ತುಂಬ ಸಂತೋಷವಾಗಿರ್ತಾರೆ ಅವರು. ಬರ್ತಾ ಒಬ್ಬ ಚೇಂಜ್ ಆಗುತ್ತೆ. ಹೌದು, ಅವ್ರು ಮತ್ತೆ ಲೋಕಾರೂಢಿಲಿ ಮಾಡ್ಬಿಡ್ತೀವಿ. ಅವರಿಗೆ ಹೇಳ್ಕೊಡ್ತೀವಿ ನಾವು ಮರ್ಯಾದೆ ಪ್ರಶ್ನೆ, ಹಾಗೆ ಮಾಡು ಹೀಗೆ ಮಾಡು. ಪಾಪ ಸಹಜವಾಗಿರೋರಿಗೆ ನಾವು ಹಾಳು ಮಾಡ್ತೀವಿ. ನನ್ನ ಮಗ ಮೊನ್ನೆ ಒಂದು ಕಾಲೇಜ್ ಡೇ ಇತ್ತು, PUC. ಅಲ್ಲಿ ಅವ್ರ ಕಾಲೇಜಲ್ಲಿ ಒಂದೇ ಸಲ ಹಾಕ್ಸ್ಕೋಬೇಕು ಅಂತ ಹೇಳಿದ್ದಾರೆ ಪರೋಟ ಎಲ್ಲ. ಇವ್ರು ಹೋಗಿ ಮತ್ತೆ ಆಂಟಿ ಕೊಡಿ ಅಂತ 2 ಸಲ ಹಾಕ್ಸ್ಕೊಂಡಿದ್ದಾರೆ. ನನಗೆ ಹೇಳ್ತಾ ಇದ್ದ, ಅವ್ರ ಅಮ್ಮನಿಗೂ ಹೇಳ್ತಾ ಇದ್ದ, ಯಾಕೋ ಮರ್ಯಾದೆ ತೆಗಿತಿ ಅಂತ ಅಂತಲ ಅವಳು. ಅವಕ್ಕಿಲ್ಲ, ಹಸಿವಾಗಿದೆ ನನಗೆ, ಇನ್ನೂ ಜಾಸ್ತಿ ಬೇಕು, ತಿಂತವೆ. ಇನ್ನೊಂದು ಇನ್ಸಿಡೆಂಟ್ ಅನ್ಬಂದು ನನಗೆ. ನಮ್ಮ ಅಕ್ಕನ ಮಗ ಅಮೋಘ ಅಂತ ಕರೀತಾರೆ. ಅವನು ಚಿಕ್ಕವನಿದ್ದ. ಅವನು ಎಷ್ಟು ಅಂದರೆ ಒಂದು ಟಾಡ್ಲರ್ ಅಂತಾರಲ್ಲ, ಒಂದು 6-7 ವರ್ಷ 8 ವರ್ಷ ಇಷ್ಟೇ ಇದ್ದ. ನಾವು ಅವಾಗ ಉತ್ತರ ಕರ್ನಾಟಕ ನಿಪ್ಪಾಣಿ ಅನ್ನೋ ಒಂದು ಸಣ್ಣದೊಂದು ಊರಲ್ಲಿದ್ವಿ. ಅಲ್ಲಿ ನಾವೇನೋ ಮಾಡ್ತಾಯಿದ್ವಿ. ಒಬ್ಬ ಭಿಕ್ಷುಕ ಬಂದ. ಭಿಕ್ಷುಕ ಅಂದರೆ ಏನೋ ಅವನು ಬಾರಿಸ್ಕೊಂಡು ಹಾಡ್ಕೊಂಡು ಏನೋ ಮಾಡ್ಕೊಂಡು ಬಂದ. ಅವನು ಭಿಕ್ಷುಕ ಅಲ್ಲ ಅನ್ಸುತ್ತೆ, ಏನೋ ಒಂದು ಭಿಕ್ಷೆನೇ ಬೇಡ್ತಾ ಇದ್ದ. ಬಟ್ ಅವನ ಜೊತೆ ಒಂದು ಮಗು ಬಂತು, ಇವನು ವಯಸ್ಸಿಂದೆ. ಅವನು ಫ್ರೆಂಡ್ ಮಾಡ್ಕೊಂಡು ಅವನ ಜೊತೆಗೆ ಹೋಗ್ಬಿಟ್ಟ, ಓಡ್ಕೊಂಡು ಅವನಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಕಂದರೆ ಇವ್ನಿಗೆ ಆಟ ಆಡಕ್ಕೆ ಬೇಕು. ಯಾರಾದರೂ ನಾವು ಮಕ್ಕಳಿಗೆ ಆಟ ಆಡಕ್ಕೆ ಬೇಕಲ್ವಾ. ಅವನು ಹೋದ, ಅವನು ಭಿಕ್ಷೆ ತೊಗೊಂಡು ಅವನ ಜೊತೆಗೆ ಹೋಗ್ತಾ ಇದ್ದಾನೆ, ಆ ಮಗುವಿನ ಜೊತೆಗೆ ಹೋಗ್ತಾ ಇದ್ದಾನೆ. ನೋಡಿ, ಅವ್ನಿಗೆ ಏನೂ ಇಲ್ಲ, ಇವನು ಭಿಕ್ಷುಕನ ಮಗ, ಆ ಥರದ್ದು ಏನೂ ಇಲ್ಲ ಅವನಿಗೆ. ಆಟ ಆಡಕ್ಕೆ ನನಗೆ ಒಬ್ಬ ಸಿಕ್ಕ ಅಂತ ಅವನು ಖುಷಿ. ಸೊ ಬಟ್ ಅದು ನಾವು ದೊಡ್ಡರಾದ್ಮೇಲೆ ನಾವು ಅಂದರೆ ಅಲ್ಲಿ ಏನೋ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತಲ್ಲ, ಅವ್ರು ಅದನ್ನು ನಾವು ಕಟ್ ಮಾಡ್ತೀವಿ, ಅವ್ರು ಕಟ್ ಮಾಡೋಕ್ಕೆ ಹೋಗಲ್ಲ. ನಾವು ಬೇರೆ ಬೇರೆ ಕಾರಣಗಳಿಂದ ನಾವು ಅದನ್ನು ಕಂಡೀಷನಿಂಗ್ಸಿಂದ ನಾವು ಇದು ಮಾಡ್ತೀವಿ.
ಸರಿ ತಪ್ಪು ಬಂದ್ಬಿಡುತ್ತೆ, ಪೊಲಾರಿಟೀಸ್ ಬಂದ್ಬಿಡುತ್ತೆ. ಮಕ್ಕಳಿಗೆ ಯಾವ ಪೊಲಾರಿಟೀಸು ಇರಲ್ಲ, ಜಡ್ಜ್ಮೆಂಟ್ ಇರಲ್ಲ. ಎಸ್. ಹಾಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ರಮೇಶ್ ಲಕ್ಷ್ಮೀ ನರಸಿಂಹಯ್ಯ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ. ಗೌರಿ ಶಕ್ಕಿಯವರೇ, ಆತ್ಮಕ್ಕೆ ಸಾವಿಲ್ಲ ಎನ್ನುವುದಾದರೆ ಹೊಸ ಜೀವಿಗಳು ಹೇಗೆ ಸೃಷ್ಟಿಯಾಗುತ್ತವೆ ದಯವಿಟ್ಟು ತಿಳಿಸಿ. ಜನಸಂಖ್ಯೆ ಹೇಗೆ ಹೆಚ್ಚಾಗುತ್ತದೆ? ಅಂದರೆ ಅವ್ರ ಪ್ರಶ್ನೆ ಏನಂತಂದರೆ ಹೊಸ ಆತ್ಮಗಳು ಹೇಗೆ ಸೃಷ್ಟಿಯಾಗ್ತವೆ ಅನ್ನೋದು ಪ್ರಶ್ನೆ. ಅಂತಂದರೆ ಈಗ ನಮ್ಮ ಭಾರತ ಜನಸಂಖ್ಯೆ 30 ಕೋಟಿ ಇತ್ತು ಭಾರತ ಸ್ವಾತಂತ್ರ್ಯ ಬಂದಾಗ. ಈಗ 140 ಕೋಟಿ ಆಗಿದೆ. ಎಷ್ಟು ಕೋಟಿ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ 70 ಪ್ಲಸ್ 1 ಆಲ್ಮೋಸ್ಟ್ 70 ಕೋಟಿ ಸಂಖ್ಯೆ ಜಾಸ್ತಿ ಆಗಿದೆ. ಅಂದರೆ 70 ಕೋಟಿ ಹೊಸ, ಬರೀ ಭಾರತದ ಹೇಳ್ತಾ ಇದ್ದರೆ ವಿಶ್ವದ 800 ಕೋಟಿ ಆಗಿದೆ. ಈ ಕೋಟಿ ಜನರ ಜಾಸ್ತಿನೇ ಆಗ್ತಾ ಇದೆ. ಏನೋ ಜನ ಹುಡ್ತಾ ಇದ್ದಾರೆ ಮತ್ತು ಪ್ರತಿಯೊಬ್ಬರಿಗೂ ಒಂದೊಂದು ಆತ್ಮ ಬೇಕಲ್ವಾ? ಈ ಆತ್ಮಗಳು ಎಲ್ಲಿಂದ ಬರ್ತವೆ? ಬ್ರಹ್ಮಾಂಡದ ಸ್ಪಾರ್ಕ್ಸ್. ನಾವು ಆತ್ಮಗಳಂದರೆ ಬ್ರಹ್ಮಾಂಡದ ಸ್ಪಾರ್ಕ್ಸ್. ಅದು ನಿರಂತರವಾಗಿ ಆ ಸ್ಪಾರ್ಕ್ಸ್ ಬರ್ತಾನೆ ಇರುತ್ತೆ, ಆತ್ಮಗಳ ಸೃಷ್ಟಿ ಆಗ್ತಾನೆ ಇರುತ್ತೆ. ಈಗ ನಾವು ಜರ್ನಿ ಮಾಡ್ತಿರೋದು, ಈಗ ಫಸ್ಟ್ ನಾವು ಆತ್ಮ ಅಂದರೆ ಬ್ರಹ್ಮಾಂಡದಿಂದ ನಾವು ಸೃಷ್ಟಿ ಆದ ತಕ್ಷಣ ಕಲ್ಲಾಗಿ, ಮತ್ತು ಗಿಡಮರಗಳಾಗಿ, ಪ್ರಾಣಿಯಾಗಿ, ಮತ್ತೆ ಮನುಷ್ಯ ಜನ್ಮಕ್ಕೆ ಬರ್ತೀವಿ. ಮನುಷ್ಯ ಜನ್ಮದಲ್ಲೂ ಕೂಡ ಆರಂಭದಲ್ಲಿ ಕ್ರೌರ್ಯವಾಗಿ ನಾವು ವರ್ತಿಸ್ತಿರ್ಬೋದು. ಆಮೇಲೆ ಟ್ಯೂನಿಂಗ್ ಆಗ್ತಾ ಸಾಧನೆ ಕಡೆಗೆ ಮುಖ ಮಾಡ್ತೀವಿ. ಆಮೇಲೆ ನಾವು ಅಲ್ಟಿಮೇಟ್ ಆಗಿ ಒಂದು ಶಕ್ತಿ ಕೇಂದ್ರಕ್ಕೆ ಮರ್ಜ್ ಆಗ್ತೀವಿ. ಹೀಗೆ ನಮ್ಮ ಜರ್ನಿ ಆಗ್ತಾ ಇರುತ್ತೆ. ಓಕೆ, ಆಮೇಲೆ ಏನು ಅಂತ ಹೇಳಿದರೆ, ಭೂಮಿ ಬಿಟ್ಟು ಬೇರೆ ಪ್ಲಾನೆಟ್ಗೂ ನಾವು ಜರ್ನಿ ಮಾಡ್ಬೋದು. ಈ ಆತ್ಮಗಳು ಮುಂದಕ್ಕೆ ಹೋಗ್ಬೋದು. ಅಲ್ಲಿಂದ ಸೃಷ್ಟಿಯಾದ ಆತ್ಮ ನಮ್ಮ ಹಾಗೆ ಜರ್ನಿ ಮಾಡ್ತಾ ಬರುತ್ತೆ. ಇದು ನಿರಂತರ. ಇದು ಅಂದ್ರೆ ಕೋಟ್ಯಂತರ ಆತ್ಮಗಳು, ಅಂದ್ರೆ ಸ್ಪಾರ್ಕ್ಸ್ಗಳು ಬರ್ತಾ ಇರುತ್ತೆ ಭೂಮಿಗೆ, ಮೂವ್ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆ ಪ್ರತಿಯೊಂದು ಆತ್ಮಕ್ಕೂ ಕೂಡ ಒಂದು ಬಾಡಿ ಸಿಗ್ಬೇಕಂತ ಏನಿಲ್ವಾ? ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಹೆಂಗೆ ಕೋಟ್ಯಂತರ ಬರ್ತಾವಂದ್ರೆ, ಈಗ ಒಂದು ಮನುಷ್ಯರು ಹುಟ್ಟೋದಾಗ್ಲಿ ಪ್ರಾಣಿ ಪಕ್ಷಿಗಳಾಗಲಿ ಲಿಮಿಟೆಡ್ ಅಲ್ವಾ? ಮನುಷ್ಯರು ಹುಟ್ಟೋದು ಅಥವಾ ಪ್ರಾಣಿ ಪಕ್ಷಿಗಳು ಏನೇ ಇದ್ರೂ ಕೂಡ ಲಿಮಿಟೆಡ್, ಅಂದ್ರೆ ನಂಬರ್ ಇಷ್ಟೇ ನಂಬರ್ ಅಂತ ಆಗುತ್ತೆ. ಬಟ್ ಅಲ್ಲಿ ನೀವು ಅನ್ಲಿಮಿಟೆಡ್ ಬರ್ತಾ ಇದ್ರೆ ಪ್ರತಿಯೊಂದಕ್ಕೂ ಒಂದು ಆತ್ಮ ಎಷ್ಟು ಬೇಕು. ಈಗ ನೋಡಿ, ಇವರು ಮೂವ್ ಆದಮೇಲೆ ಎಷ್ಟು ಬೇಕೋ ಅಷ್ಟು ಆಗುತ್ತೆ, ಮೂವ್ ಆಗ್ತಾ ಇರ್ತಾರೆ ಅಂತ ಹೇಳಿ. ಸೃಷ್ಟಿ ಆಗ್ತಾನೆ ಇರುತ್ತೆ, ಮುಂದಕ್ಕೆ ಹೋಗ್ತಾನೆ ಇರ್ತೀವಿ. ಸೃಷ್ಟಿನೂ ಆಗ್ತಿರುತ್ತೆ, ಲಯನೂ ಆಗ್ತಾ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈಗ ನೋಡಿ, ಸಾಧಕರು ಸುಮಾರು ಜನ ಹೋಗಿ ಶಕ್ತಿ ಕೇಂದ್ರಕ್ಕೆ ಮರ್ಜ್ ಆಗ್ತಿರ್ತಾರೆ. ಅದಷ್ಟು ಆತ್ಮಗಳು ಜಾಗ ಇರುತ್ತಲ್ಲ. ಹಾಗೆ ಅಂದರೆ ಲಿಮಿಟ್ ಇಲ್ಲ, ಇಷ್ಟೇ ಆಗಬೇಕು ಅಂತೇನಿಲ್ಲ. ಎರಡು ಪ್ರಶ್ನೆಗಳು. ಅಂದರೆ ನೀವು ಇನ್ನೊಂದು ಗ್ರಹಕ್ಕೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ? ಹೌದು, ಹೈಯರ್ ಬೀಯಿಂಗ್, ಹೈಯರ್ ಪ್ಲಾನೆಟ್ ಬರೋದು ಅಲ್ಲಿಂದನೇನಾ? ಈಗ ನೋಡಿ, ನಮ್ಮ ಗ್ಯಾಲಕ್ಸಿಯಲ್ಲಿ ನಮ್ಗೆ ಗೊತ್ತಿರೋದು 5% ಅಷ್ಟೇ. ತುಂಬ ವಿಶೇಷವಾದ ನಕ್ಷತ್ರಗಳು, ನಕ್ಷತ್ರ ಪುಂಜಗಳೆಲ್ಲ ಇದೆ. ಈಗ ನಾವು ರಾಜಕ್ರಿಯ ರೇಖೆಯಲ್ಲಿ ಸೆಂಟ್ರಲ್ ಸನ್ ಅಂತ ತಗೊಳ್ತೀವಿ. ಸೆಂಟ್ರಲ್ ಸನ್ ಅಂತ ಹೇಳ್ತೀವಿ. ಅದು ನಕ್ಷತ್ರ. ಅದು ನಕ್ಷತ್ರನೇ ತುಂಬ ಪವರ್ಫುಲ್. ಅದು ಕರ್ಮ ಬರ್ನ್ ಆಗುತ್ತೆ ಅದರಿಂದ. ಆ ಥರ ಪವರ್ ಇರುವಂಥ ಹಲವಾರು ನಕ್ಷತ್ರಗಳು ಇದೆ. ನಾವು ರೀಚ್ ಆಗಿಲ್ಲ, ಅಂದರೆ ಆ ನಾಲೆಜ್ ನಮಗೆ ಸಿಕ್ಕಿಲ್ಲ ಇನ್ನೂ. ಸುಮಾರು ಇರ್ಬೋದು. ಹಾಗೆ ನಾವು ಜರ್ನಿ ಮಾಡ್ತಾ ಬೇರೆ ಬೇರೆ ಪ್ಲಾನೆಟಿಗೂ ಹೋಗೋ ಚಾನ್ಸಸ್ ಇದೆ. ಬಟ್ ಈಗ ನಮ್ಮಲ್ಲಿ ಇಷ್ಟೊಂದು ಸೈನ್ಸ್ ಟೆಕ್ನಾಲಜಿ ಎಲ್ಲ ಇದು ಆಗಿ, ನಮ್ಮಲ್ಲಿ ದೊಡ್ಡ ದೊಡ್ಡ ಟೆಲಿಸ್ಕೋಪ್ಗಳು ಇದು ಆಗಿ, ಆಮೇಲೆ ನಾವೀಗ ಅಂತರಿಕ್ಷಕ್ಕೆ ಹೋಗಿದ್ದೀವಿ, ಮಂಗಳ ಗ್ರಹಕ್ಕೆ ಹೋಗಿದ್ದೀವಿ. ಸೊ ಇದೆಲ್ಲ ಮಂಗಳ ಸುತ್ತಿದ್ದೀವಿ. ಇದೆಲ್ಲ ಮಾಡಿದ್ಮೇಲೆ ನಮಗೇನೂ ಕಂಡಿಲ್ಲ ಇನ್ನೂ ಕೂಡ. ಸೊ ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಅಂತರಿಕ್ಷದಲ್ಲಿ ಒಂದು ಸ್ಯಾಟಲೈಟಲ್ಲಿ ನಾವು ಎಲ್ಲ ಭಾಷೆಯ ಎಲ್ಲ ಫ್ರೀಕ್ವೆನ್ಸಿಯ ಒಂದಷ್ಟು ಮೆಸೇಜ್ಗಳನ್ನ ಪಾಸ್ ಆಗ್ತಾ ಇರುತ್ತೆ. ಅದು ಯಾರಿಗಾದರೂ ತಲುಪಿದರೆ ತಲುಪಲಿ, ಮತ್ತು ಬೇರೆ ಗ್ರಹದಲ್ಲಿ ಏನಾದರೂ ಜನ ಇದ್ದರೆ, ಜನ ಅಂತ ಅಂತಿರೋ ಏನಂತಿರೋ, ಅವ್ರು ಅದಕ್ಕೆ ರೆಸಿಪ್ರೊಕೇಟ್, ಅವ್ರಿಗೆ ಅದಕ್ಕೆ ಪ್ರತ್ಯುತ್ತರ ಬರಲಿ ಅಂತ ಟ್ರೈ ಮಾಡಿದ್ದಾರೆ. ಬಟ್ ಈವರೆಗೂ ಕೂಡ ಯಾವುದು ಉತ್ತರ ಬಂದಿಲ್ಲ. ಮತ್ತು ಮನುಷ್ಯನ ಅಥವಾ ಟೆಕ್ನಾಲಜಿಯ ಕಣ್ಣಿಗೆ ಮನುಷ್ಯರಿರುವಂಥ ಅಥವಾ ಬೇರೆ ಬೀಯಿಂಗ್ಸ್ ಇರುವಂಥ ಯಾವ ಗ್ರಹ ಕೂಡ ಕಂಡಿಲ್ಲ. ನೋಡಿ, ನಾನು ಹೇಳ್ತಿರೋದು ಹಾಗಾಗ್ಬೋದು ಅಂತ ಹೇಳಿ. ಅಂದರೆ ಈಗ ನಾನು ಕಣ್ಣಿಂದ ನೋಡಿಲ್ಲ, ಆದರೆ ಸಾಧಕರು ಹೇಳ್ತಾರೆ ಬೇರೆ ಬೇರೆ ಪ್ಲಾನೆಟ್, ಅಂದರೆ ಬೇರೆ ಬೇರೆ ಪ್ಲಾನೆಟಲ್ಲೂ ಕೂಡ ನಾವು ಅಲ್ಲಿ ಜೀವಿಸ್ಬೋದು ಈ ಥರ ಸಾಧನೆ ಮಾಡ್ತಾ ಅಂತ. ಆ ಅರ್ಥದಲ್ಲಿ ನಾನು ಹೇಳಿದ್ದು. ಆಮೇಲೆ ಇನ್ನೊಂದೇನಂತ ಹೇಳಿದರೆ, ನಾವು ಅಷ್ಟು ಹೈ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗೋ ಹಾಗಿದ್ದರೆ, ಅಂದರೆ ಕನೆಕ್ಟ್ ಆದಮೇಲೆ ನಮಗೆ ಅವ್ರು ಸಹಜವಾಗಿ ಅವ್ರನ್ನ ನೋಡೋದು, ಮಾತಾಡ್ಸೋದು ಆಗ್ಬೋದು. ಆದರೆ ಅರ್ಥಿಗೆ ಇನ್ನೂ ಆ ಫ್ರೀಕ್ವೆನ್ಸಿ ಬಂದಿಲ್ಲ ಅಂತ. ಬಂದಿಲ್ಲ, ನಮಗೂ ಬಂದಿಲ್ಲ, ಹೌದೌದು, ಮನುಷ್ಯನಿಗೂ ಬಂದಿಲ್ಲ. ಅದು ಬಂದಾಗ ತಂತಾನಾಗೆ ಆಗುತ್ತೆ. ಆವಾಗ ಎಲ್ಲರೂ ಮರ್ತು ಬಿಡ್ತಾರೆ, ಇದನ್ನು ಸೈನ್ಸ್ ಅಂತ ತೊಗೊಂಡ್ಬಿಡ್ತಾರೆ, ಸಹಜ ಅಂತ ತೊಗೊಂಡ್ಬಿಡ್ತಾರೆ. ನಾನು ಉದಾಹರಣೆ ಕೊಟ್ಟಿದ್ನಲ್ಲ ಲಾಸ್ಟ್ ಟೈಮ್ ಮೊಬೈಲ್ದು, ಈಗ ನಮ್ಗೆ ಸಹಜ, ಅದೇನು ವಿಶೇಷ ಅನಿಸಲ್ಲ. ಹಾಗೆ ಇದು ಸಹಜ ಆಗಿಬಿಡುತ್ತೆ. ಸೊ ನೀವೆಲ್ಲ ಅಡ್ವಾನ್ಸ್ ಇದ್ದೀರಾ ಆ್ಯಕ್ಚುಲಿ? ಹಂಗಾದ್ರೆ ಅಡ್ವಾನ್ಸ್ ಅಂತಲ್ಲ, ನಾನು ಅದೇ ಆ ಶಿಸ್ತಿಗೆ ಒಳಪಡಬೇಕು, ಪ್ರಾಕ್ಟೀಸಲ್ಲಿ ಇರಬೇಕು. ಈಗ ನೋಡಿ, ನಾವು ಇನ್ನೊಬ್ಬರಿಗೆ ನಾವು ಹೀಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು.
ನಮ್ಮ ಚಕ್ರಗಳೇ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರಿಗೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಓಕೆ. ಕ್ಲಿಯರ್ ಆಗಿದ್ದಾಗ ಮಾತ್ರ ಆ ಶಕ್ತಿ ಹರಿಯೋದು, ಆ ಪ್ರಾಣ ಹರಿಯೋದು ನಮ್ಮ ಒಳಗಡೆ, ಅದು ಇನ್ನೊಬ್ರಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಹೇಗಿರುತ್ತೆ ನಿಮ್ಮ ದಿನಚರಿ ಒಬ್ಬ ಟೀಚರ್ ಆಗಿ, ಒಬ್ಬ ಇದು ಆಗಿ? ರೇಖಿ ಅಂತ ಹೇಳಿದರೆ ರೇಖಿಯಲ್ಲಿ 5 ಪ್ರಿನ್ಸಿಪಲ್ಸು ಬರುತ್ತೆ. ರೇಖಿಯಲ್ಲಿ ಬರೀ ಟೆಕ್ನಿಕ್ ಇರಲ್ಲ, ಟೆಕ್ನಿಕ್ ಜೊತೆಗೆ ಅಂತರ್ಶುದ್ಧಿನೂ ಕೂಡ ನಾವು ಗಮನಿಸ್ತಾ ಇರ್ತೀವಿ. ಈಗ ನಮ್ಮ ಬಗ್ಗೆ ನಾವು ಏನು ನ್ಯೂಟ್ರಲ್ ಆಗಿ ನೋಡ್ತಾ ಇರ್ತೀವಿ. ನಾನು ಏನು ಮಾಡಿದೆ, ಈಗ ನಾನು ಕೋಪ ಮಾಡ್ಕೊಂಡನಲ್ಲ, ಯಾಕಿರ್ಬೋದು, ಏನು ಟ್ರಿಗರ್ ಆಯಿತು ನನಗೆ ಅಂತ, ಈ ಥರ ಸೆಲ್ಫ್ ಕೌನ್ಸಿಲಿಂಗು ನಡೀತಾ ಇರುತ್ತೆ. ಸುಮ್ಮನೆ ಇನ್ನೊಬ್ಬರಿಗೆ ತಿದ್ದೋದಲ್ಲ, ಆ್ಯಕ್ಚುಲಿ ನಮ್ಮದೇ ಬೇಕಾದಷ್ಟಿರುತ್ತೆ. ನಾವು ದಿನನಿತ್ಯ ಅದನ್ನು ಅಳವಡಿಸ್ಕೊಂಡು ನಾವು ನೋಡ್ತಾನೇ ಹೋಗ್ತೀವಿ, ಕ್ಲಿಯರ್ ಮಾಡ್ಕೊಳ್ತಾನೇ ಹೋಗ್ತಿರ್ತೀವಿ. ಅದು ನೆವರ್ ಎಂಡ್, ನಾವು ಸಾಯೋವರೆಗೂ ಇರುತ್ತೆ ನಾವು ತಿಳ್ಕೊಳ್ಳೋವಂಥದ್ದು. ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟಿರ್ತೀವಿ ಅಷ್ಟೇ ಹೊರತು ಬೇರೆಯವ್ರಿಗಿಂತ ತುಂಬ ಡಿಫ್ರೆಂಟು, ನಮಗೆ ಮಾತ್ರ ಸಾಧ್ಯ, ನಾವು ಮಾತ್ರ ವಿಶೇಷ, ಖಂಡಿತ ಅಲ್ಲ. ಆಮೇಲೆ ಅದು ಪ್ರಾಕ್ಟೀಸ್, ಡೈಲಿ ಪ್ರಾಕ್ಟೀಸ್ ಇರಬೇಕು. ಆ ಸೆಲ್ಫ್ ಹೀಲಿಂಗ್ ಅಂತೂ ಇದ್ದೇ ಇರುತ್ತೆ. ಅದು ನಮ್ಗೆ ಹೇಗೆ ಅಭ್ಯಾಸ ಆಗಿ ಹೋಗಿದೆ ಅಂದರೆ, ಟೈಮ್ ಸಿಕ್ತು ಅಂತಂದರೆ ಕಣ್ಣು ಮುಚ್ಚೋದೆ, ಕಣ್ಣು ತೆರೆದು ಮಾತಾಡೋದು ಅಥವಾ ವ್ಯವಹಾರ ಮಾಡೋದಕ್ಕಿಂತ ಮೌನವಾಗಿ ಒಬ್ಬರೇ ಇರೋದೇ ಇಷ್ಟ. ಎಷ್ಟೊತ್ತು ಮಾಡ್ತೀರಾ ನೀವು? ಮಾತ್ರ ನನಗೊಂದು 3 ಗಂಟೆ ಅಂತೂ ಮಾಡ್ತೀನಿ ಡೈಲಿ, ಪ್ರತಿದಿನ. ಎಷ್ಟೇ ಬ್ಯುಸಿ ಇರಲಿ ನನಗೆ ಇದು. ಆಮೇಲೆ ಪ್ರತಿ ದಿನದ ಕೆಲಸ ಕೂಡ ಪ್ರೆಸೆಂಟಲ್ಲೇ ಇರುತ್ತೆ. ಅಂದರೆ ಏನೇ ಕೆಲಸ ಮಾಡಿದರೂ ಪ್ರೆಸೆಂಟಲ್ಲೇ ಇರುತ್ತೆ. ಅದರಿಂದನೂ ಶಕ್ತಿ ಬರುತ್ತೆ, ಅದರಿಂದನೇ ಹೆಚ್ಚು ಬರೋದು. ಅಂದರೆ ಈಗ ನೋಡಿ, ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಿ, ಉದಾಹರಣೆ ಅಡುಗೆನೇ ಮಾಡ್ತಿರ್ತೀವಿ ಅಂತ ಅಂದ್ಕೊಳ್ಳಿ. ಅಡುಗೆ ಮಾಡ್ತಿರುವಾಗ ನಾನು ಏನು ಮಾಡ್ತಾಯಿದ್ದೀನಿ ಆ ಅವೇರ್ನೆಸ್ ಇರಬೇಕು, ಪ್ರೆಸೆಂಟಲ್ಲಿ ಇರಬೇಕು ನಾನು. ಆ ಅವೇರ್ನೆಸ್ ಇಲ್ಲ ಅಂತ ಹೇಳಿದರೆ ವೇಸ್ಟ್, ಅದು ಎನರ್ಜಿ ಬರಲ್ಲ, ಪ್ರೊಡ್ಯೂಸ್ ಆಗಲ್ಲ. ಎಲ್ಲರಿಗೂ ಇರುತ್ತಲ್ವಾ ಅಡುಗೆ? ಇಲ್ಲ. ಈಗ ಈ ವಸ್ತು ಯಾವಾಗ ಇಟ್ಟೆ ನಾನು, ಯಾವಾಗ ತಂದಿಟ್ಟೆ ಇಲ್ಲಿ, ಅಥವಾ ಯಾವಾಗ ಮಾಡಿದೆ, ಈ ಥರ ಇರಬಾರ್ದು. ಉಪ್ಪು ಹಾಕಿದ್ನೋ ಬಿಟ್ನೋ, ಆ ಥರ ಅಲ್ಲ. 2 ಸಲ ಉಪ್ಪು ಹಾಕೋದು ಬಿಕಾಸ್ ನಾವು ಮಾಡ್ತಾ ಅದನ್ನ ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೋತೀವಿ ಅಂದರೆ, ತುಂಬ ಸಿಂಪಲ್ ಅಲ್ವಾ ಅಡುಗೆ ಮಾಡೋದು. ಒಗ್ಗರಣೆ ಹಾಕೋದು ಅಂದ್ರೆ ಹಿಂಗೆ ನಮಗೆ ಗೊತ್ತಿರುತ್ತೆ. ಸೊ ಏನೋ ಯೋಚನೆ ಮಾಡ್ತಾ ನಾವು ಅದಕ್ಕೆ ಹೇಳೋದು ಸಾಧಕರು ಎಚ್ಚರದ ಸ್ಥಿತಿ ಅಂತ. ಆ ಎಚ್ಚರದ ಸ್ಥಿತಿಲಿರಬೇಕು, ಎಚ್ಚರ ಇರಬೇಕು ಯಾವತ್ತು. ಈಗ ಏನು ಮಾಡ್ತಾ ಇದ್ದೀನಿ ಅದ್ರ ಕಡೆ ಗಮನ, ಅದೇ ಧ್ಯಾನ ಅಲ್ವಾ? ಪ್ರೆಸೆಂಟಲ್ಲಿರೋದೇ ಧ್ಯಾನ. ಪಾಸ್ಟಿಗೆ ಹೋಗೋದು ಧ್ಯಾನ ಅಲ್ಲ, ಫ್ಯೂಚರ್ಗೆ ಹೋಗೋದು ಧ್ಯಾನ ಅಲ್ಲ, ಪ್ರೆಸೆಂಟಲ್ಲಿರೋದೇ ಧ್ಯಾನ. ಅದಕ್ಕೆ ಯಾವ ಪೋಸ್ಚರ್ಸು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ರಮಣ ಮಹರ್ಷಿಗಳೆಲ್ಲ ಹೇಗೇಗೋ ಕುತ್ಕೊಂಡು ಕಣ್ಮುಚ್ಚಿರೋರು ಅವರು, ಹಾಗೇನಿಲ್ಲ, ಪ್ರೆಸೆಂಟಲ್ಲಿರೋರು.